ಇಲ್ಲ ಆ ಥರ ಏನು ಅದು ಕರೆದು ಎಂಕ್ವೈರಿ ಮಾಡಿದ್ವಿ. ಆ ಮಗು ಫೇಲ್ ಆಗಿತ್ತು, ಮನೆಯವರಿಗೆ ಎದುರುಕೊಂಡು ಮನೆಗೆ ಎಕ್ಸಾಮ್ ಬರಿತೀನಿ ಅಂತೇಳಿ ಹೇಳಿ ಬಂದಿತ್ತು. ಫಸ್ಟ್ ಡೇ ಹೆಂಗೋ ಮ್ಯಾನೇಜ್ ಮಾಡಿ ಹೋಗಿದೆ. ಸೆಕೆಂಡ್ ಡೇ ಮತ್ತೆ ಮನೇಲಿ ಕೇಳ್ತಾರೆ ಅಂತ ಫ್ರೆಂಡಿಂದ ಆಲ್ ಟಿಕೆಟ್ ತಗೊಂಡು ಕಿತ್ಕೊಂಡ್ಬಿಟ್ಟು ಬಂದು ಎಕ್ಸಾಮ್ ಸೆಂಟರ್ ಒಳಗಡೆ ಹೋಗಿ ಸೇರಕ್ಕೆ ಟ್ರೈ ಮಾಡಿ ಸಿಗಕ್ಕಂಟು. ಕೊನೆಗೆ ನಮ್ಮ ಅವರು ಪೇರೆಂಟ್ಸಿಗೆಲ್ಲ ಕರೆದು ಎಂಕ್ವೈರಿ ಮಾಡಿದಾಗ ನಮಗೆ ಕ್ಷಮಿಸ್ಬಿಡಿ, ಮತ್ತೆ ಮಗು ಫೇಲ್ ಆಗಿತ್ತು, ಮನೆಯಲ್ಲಿ ಪಾಸ್ ಆಗಿದ್ದೀನಿ ಅಂತ ಹೇಳಿರೋ ಕಾರಣಕ್ಕೆ ನಾನು ಮ್ಯಾನೇಜ್ ಮಾಡೋದಕ್ಕೆ ಅದೆಲ್ಲ ಮಾಡಿದೆ. ಆ್ಯಕ್ಚುಲಿ ಫೇಲ್ ಆದ್ರೂ ಅವ್ಳು CETಗೆ ಅರ್ಜಿ ಹಾಕಿದ್ಲು, ಡೌನ್ಲೋಡ್ ಮಾಡಿದರೆ ಆ ಟಿಕೆಟ್ ಬರ್ತಿತ್ತು, ಅವಳೇ ಹೋಗಿ ಎಕ್ಸಾಮ್ ಬರಿಬೋದಾಗಿತ್ತು. ಫೇಲ್ ಆದವರಿಗೆ ಇವ್ರು ಎಕ್ಸಾಮ್ ಕೊಡಲ್ಲ ಅಂತ ಅಂದ್ಕೊಂಡಿತ್ತು. ಅಲ್ಲ, ಇನ್ನು ಏನಾಗುತ್ತೆ ಈಗ ಕೆಲವೆಲ್ಲ ಸೆನ್ಸಿಟಿವ್ ಆಗುತ್ತೆ. ನಾಳೆ ಈ ಫಿಯರಿಂದ ನಾಳೆ ಏನಾದರೂ ಬೇರೆ ರೀತಿ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಂಡ್ಬಿಟ್ರೆ ಅದು ಮತ್ತೆ ನಮಗೆ ನಮ್ಮ ಮೇಲೆ ಇದಾಗ್ಬಿಡುತ್ತೆ ಕೆಲವು ಸಂದರ್ಭದಲ್ಲಿ. ಸೊ ವಿ ಹ್ಯಾವ್ ಟು ಹ್ಯಾವ್ ಸಮ್ ಏನೋ ಆಮೇಲೆ ಇನ್ನೊಂದು ಈ ಸತಿ ನಾವು ಮಾರ್ಕ್ಸ್ ನಾವು ಈಗ ಅವರೇ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇತ್ತು. ಈ ಸತಿ ನಾವು ಡೈರೆಕ್ಟಾಗಿ ಡಾಟಾ ತೊಗೊಂಡಿದ್ದೀವಿ. ಈಗ CBSEದು ತೊಗೊಂಡಿದ್ದೀವಿ. ಯಾಕಂದರೆ ಒಂದೊಂದು ಸತಿ ಈಗ ಏನಾದರೂ ಮಿಸ್ಟೇಕ್ ಆಗುವಂಥ ಅವಕಾಶಗಳಿತ್ತು, ಮತ್ತು ರ್ಯಾಂಕಲ್ಲಿ ವೇರಿಯೇಷನ್ ಆಗುವಂತೆಲ್ಲ ಇತ್ತು. ಈಗ ಡೈರೆಕ್ಟ್ ನಾವೇ ಆಕ್ಸೆಸ್ ಮಾಡಿ ರ್ಯಾಂಕ್ಗಳನ್ನು ನಾವು ಅವರ ಮಾರ್ಕ್ಸನ್ನು ತೊಗೊಳ್ಳೋಂಥ ಕೆಲಸ ಮಾಡಿದ್ದೀವಿ. ಇಷ್ಟು ಈಗ ಸ್ಪಾಟ್ ಅಂದರೆ ನಾವು ಮ್ಯಾಕ್ಸಿಮಮ್ ಸ್ಪಾಟ್ ರ್ಯಾಂಕ್ ಕೊಡಬಾರ್ದು ಅನ್ನೋ ನಿಟ್ಟಲ್ಲಿ CBSE ICSE ಅವ್ರದ್ದು ಎಲ್ಲ ತಗೊಂಡು ಪ್ರಯತ್ನ ಮಾಡಿದ್ವಿ. ಸ್ಟಿಲ್ ಯಾರಾದ್ರೂ ಮಿಸ್ ಆಗಿತ್ತು. ಉದಾಹರಣೆಗೆ ಕೇರಳದ್ದು ರಿಸಲ್ಟ್ 21ನೇ ತಾರೀಕು ಬಂತು. ನಾವು ಅವ್ರದ್ದು ಡಾಟಾ ತಗೊಂಡ್ರು ಏನಾದ್ರೂ ನಮಗೆ ಅಪ್ಡೇಟ್ ಆಗದೆ ಎರರ್ ಇತ್ತು ಅಂತಂದರೆ ಅಂಥದ್ದು ಪ್ರಾಪರ್ ಚೆಕ್ ಮಾಡಿ ನಾವು ಸ್ಪಾಟ್ ರ್ಯಾಂಕ್ ಕೊಡ್ತೀವಿ. ಇನ್ನು ಇಲ್ಲಿ ಇವರು ಒಂದು ಕೇಳಿದ್ರಲ್ಲ ಸರ್, ಅದಕ್ಕೆ PUCದು ಈ ಸರಿ ರಿಸಲ್ಟೇನೆ PUCದು ನಮಗೆ ಏನು ಡಾಟಾ ಬಂದಿದೆ. ಈಗ PUCದು ನಾವು ವಿ ಹ್ಯಾವ್ ಟೇಕನ್ ಬೆಸ್ಟ್ ಆಫ್ ದ ಟೂ ಎಕ್ಸಾಮ್ಸ್. ಈಗೇನು ನಮ್ಮದು 3 ಎಕ್ಸಾಮ್ ಅಂತಿದೆಯಲ್ಲ, ಈಗ 2 ಎಕ್ಸಾಮ್ ಆಗಿರೋದ್ರಿಂದ ಈಗ ಬೆಸ್ಟ್ ಆಫ್ ದ 2 ತೊಗೊಂಡಿದ್ದೀವಿ. ಈಗ ನಮ್ಮಲ್ಲಿ PUCಗೆ ಯಾಕಂದರೆ ಒಂದೊಂದು ಹೊಸ ಸಿಸ್ಟಮ್ ಇರೋದ್ರಿಂದ ಬೆಸ್ಟ್ ಆಫ್ ದ 2 ಎಕ್ಸಾಮ್ಸ್ ತೊಗೊಂಡಿದ್ದೀವಿ PUCದು. ಈಗ ಹೋದ ವರ್ಷ ರಶ್ಮಿ ಅವರೇ 2024ರಲ್ಲಿ 5,98,275 ಜನ ಅದರಲ್ಲಿ ಸೈನ್ಸಲ್ಲಿ 2,63,957. ಈ ವರ್ಷ 5,43,353 ಜನ ಪರೀಕ್ಷೆ ಬರೆದಿದ್ದಾರೆ ಅಲ್ಲಿ PUCಯಲ್ಲಿ. ಅದರಲ್ಲಿ 2,54,054 ಜನ ಸೈನ್ಸಲ್ಲಿ ಪಾಸ್ ಆಗಿರ್ತಕ್ಕಂಥ. ಸೊ ಅಲ್ಲೇ ನಮಗೆ ವೇರಿಯೇಷನ್ ಇದೆ. ಇದಿಷ್ಟು ಆಗಿದೆ. ಈಗ ಇನ್ನೇನಿದೆ ಅಲ್ಲ, ಕಳೆದ ವರ್ಷ ಸರ್ ನಾವು ಥರ್ಡ್ ಎಕ್ಸಾಮ್ ಮಾಡಿದವರು ಒಂದು 2,600 ಮಕ್ಕಳದ್ದು ಡಾಟಾನ ನಮಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ನಡೆಯೋ ಟೈಮಲ್ಲಿ ಕೊಟ್ಟರು. ಮಿಡ್ಲಲ್ಲಿ ಅವರಿಗೆ ನಾವು ಸೇರ್ಸೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ನಾವು ಅವರಿಗೆ ಸ್ಪಾಟ್ ರ್ಯಾಂಕ್ ಒಂದು ಕೊಟ್ಟು 3ನೇ ರೌಂಡಲ್ಲಿ ಅವರಿಗೆ ಅವಕಾಶ ಮಾಡಿ ಕೊಟ್ಟಿದ್ವಿ. ಸುಮಾರು ಜನಕ್ಕೆ ಸೀಟ್ಸ್ ಅಲಾಟ್ ಮಾಡಿದ್ವಿ. ನಾವು ಈ ಸರಿನೂ ಅದೇ ರೀತಿ ನಾವು ಮಾಡಿದ್ವಿ. ಸರ್, ಈಗ KA ಬೋರ್ಡು CET ಎಕ್ಸಾಮ್ ಮಾಡಲಿ, PUC ಅಂತ ಮಾಡಿ, ಈಗ ನೋಡಿದ್ರೆ ಬೇರೆ ಬೇರೆ ಎಕ್ಸಾಮ್ಗಳು ಹಾಕ್ಬಿಟ್ಟು ಈ ಕಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಅದನ್ನ ನೀವು ಬೇರೆ KPSC ಅಂತ ಇದೆ ಅಲ್ಲಿ ಕೊಟ್ಟು ಮಾಡ್ಬೋದು. ಬಟ್ ಪ್ರತಿಯೊಂದು ಎಕ್ಸಾಮು KA ಬೋರ್ಡ್ ಬರ್ತಿರೋದ್ರಿಂದ ಯಾವುದು ಉದ್ದೇಶಕ್ಕಾಗಿ ಸ್ಥಾಪನೆ ಆಯಿತು ಅದು ಜಾಸ್ತಿ ಅವ್ರಿಗೆ ಹೊರೆ ಆಗ್ತಿದೆ. ಅದನ್ನ ಕಡಿಮೆ ಮಾಡೋಕ್ಕೆ ಇಲ್ಲ ನೋಡಿ, ಈಗ ಇದು CET ಏನು ಪ್ರಾರಂಭ ಆಗಿ ಈಗ KE ಆಗಿದೆ. ಇದು ನಾವು ಈಗ ರಿಕ್ರೂಟ್ಮೆಂಟ್ ಎಕ್ಸಾಮ್ಸು ನಾವು ಪ್ರಾರಂಭ ಮಾಡಿದ್ದಲ್ಲ. ಈಗ ನಿಮಗೆ ಗೊತ್ತಿದೆ, ಈಗ KPSCಗೆ ಮೇಲೆ ನಾನೇನು ಬೇರೆ ಏನು ಆಪಾದನೆ ಮತ್ತೊಂದು ನಾನು ಹೋಗೋದಿಲ್ಲ. ಒಂದು 7-8-10 ವರ್ಷಗಳಿಂದ ಕೆಲವು ಇಲಾಖೆಯವರು ಪರೀಕ್ಷೆಗಳು ಮಾಡಿಕೊಡ್ಬೇಕು ನಮಗೆ. ಯಾಕಂದರೆ ಏನಾಗುತ್ತೆ, ಬರೀ ಈ ಎಕ್ಸಾಮ್ಗೆ ಆದರೆ ಇಡೀ ವರ್ಷ ಐಡ್ಲಾಗಿ ಕೂತಿರ್ತಾರೆ. ಇಡೀ ವರ್ಷ ನೀವು ಈಗ ನಮಗೆ ಯಾವಾಗ ಹೇಳಿ ನಮಗೆ ವರ್ಕ್ಲೋಡ್ ಬರೋದು, ಬರೀ ಈ ಎಕ್ಸಾಮ್ ಮಾಡಬೇಕು ಅಂತ ಹೇಳಿದ್ರೆ ಮಾತ್ರ. ಸೊ ಅದಕ್ಕಾಗಿ ಸಿಸ್ಟಮ್ ಇರೋದ್ರಿಂದ ಇವತ್ತು ಬೇರೆ ಬೇರೆ ರಿಕ್ರೂಟ್ಮೆಂಟ್ ಎಕ್ಸಾಮ್ಸು ಮತ್ತೊಂದು ಜಾಸ್ತಿ ಇರೋದ್ರಿಂದ, ಈಗ ಗ್ರೂಪ್ A, B, C ಇವೆಲ್ಲ ಇರೋದ್ರಿಂದ ಈಗ ಡಿಪೆಂಡಿಂಗ್ ಆನ್ ಇದು ಈಗ KPSCಗೆ ಗ್ರೂಪ್ Aದೆಲ್ಲ ಕೊಡ್ತಾರೆ, ಹೆಚ್ಚು ಅವರೇ ಮಾಡ್ತಾರೆ. ಸೊ ಇವೆಲ್ಲ ಇರೋದ್ರಿಂದ ನಮಗೆ ಈಗ ಹಿಂದೆ ಒಂದು ಪ್ರಾರಂಭ ಆಯಿತು. ಅದು ಈಗೇನಾಯಿತು, ಒಂದು ರೀತಿ ಎಲ್ಲೋ ಒಂದು ಕಡೆ ನೇರ ನೇಮಕಾತಿ ವ್ಯವಸ್ಥೆ ಬಂದಂಥ ಸಂದರ್ಭದಲ್ಲಿ, ಇಂಟರ್ವ್ಯೂ ಇಲ್ಲದೆ ಇರೋವಂಥದ್ದು ಬಂದಂಥ ಸಂದರ್ಭದಲ್ಲಿ ಈಗ ನಮಗೇನು ಅವರು ಕೊಡ್ತಾರೆ, ನಾವು ರ್ಯಾಂಕ್ ಲಿಸ್ಟ್ ಮಾಡಿ ಅವ್ರಿಗೆ ಕೊಟ್ಬಿಡ್ತೀವಿ.